ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಇವತ್ತು ಸೂರಜ್ನನ್ನ ಹಾಸನಕ್ಕೆ ಕರೆದೊಯ್ಯಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಮೊದಲ ಸಂತ್ರಸ್ತ ದೂರಿನ ಆಧಾರದ ಮೇಲೆ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇವತ್ತಿದೆ. ಆ ಕಾರಣಕ್ಕಾಗಿ ಹಾಸನಕ್ಕೆ ಸೂರಜ್ ರೇವಣ್ಣನನ್ನ ಕರೆದುಕೊಂಡು ಹೋಗಲಿದ್ದಾರೆ. ಹೊಳೆನರಸೀಪುರ ಗನ್ನಿಖಡ ತೋಟದಲ್ಲಿ ಸಿಐಡಿ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಇದೆ. ಬೆಳಗ್ಗೆ ಸುಮಾರು 10 ಗಂಟೆಗೆ ಗನ್ನಿಖಡಕ್ಕೆ ಸೂರಜ್ನನ್ನ ಕರೆದೊಯ್ಯಲಿದ್ದಾರೆ ಸಿಐಡಿ. ಈಗಾಗಲೇ ಸೂರಜ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಇದು ಮೊದಲ ಸಂತ್ರಸ್ತ ಕೊಟ್ಟಿದ್ದಂತ ದೂರಿನ ಅನ್ವಯವಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲಿ ಸ್ಥಳ ಮಹಜರು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವರ ಫಾರ್ಮ್ ಹೌಸ್ ಗನ್ನಿಖಡದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಆ ಕಾರಣಕ್ಕಾಗಿ ಇವತ್ತು ಸ್ಥಳ ಮಹಜರನ್ನ ಮಾಡಲಿಕ್ಕೆ ಅಂತ ಸೂರಜ್ನನ್ನ ಕರೆದುಕೊಂಡು ಹೋಗಲಿದ್ದಾರೆ ಅಧಿಕಾರಿಗಳು. ಇದು ಮೊದಲ ಸಂತ್ರಸ್ತ ಕೊಟ್ಟಂತ ದೂರಿನ ಅನ್ವಯದಲ್ಲಿ ತನಿಖೆ ನಡೀತಾ ಇರೋದು. ಇನ್ನು ಎರಡನೇ ಸಂತ್ರಸ್ತ ಕೊಟ್ಟಂತ ದೂರಿನ ಅನ್ವಯದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಪ್ರತ್ಯೇಕವಾದಂಥ ಪ್ರಕರಣ ಆಗಿರೋದ್ರಿಂದ ಪ್ರತ್ಯೇಕವಾಗಿ ತನಿಖೆ ನಡೆಯುತ್ತೆ. ಈ ಒಂದು ಸ್ಥಳ ಮಹಜರು ಮೊದಲ ಸಂತ್ರಸ್ತ ಕೊಟ್ಟಂತ ದೂರಿನ ಅನ್ವಯ. ಈಗಾಗಲೇ ಸೂರಜ್ನನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಗಿದೆ. ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕೆಲವೊಂದಷ್ಟು ವಾಟ್ಸಪ್ ಮೆಸೇಜಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಒಂದಷ್ಟು ವಿಚಾರಗಳು ವೈರಲ್ಲೂ ಆಗ್ತಾ ಇದೆ. ಅದರ ಸತ್ಯಾನುಸತ್ಯತೆ ಏನಿದೆ, ಯಾರ್ಯಾರಿಗೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಟ್ರ್ಯಾಪ್ ಆಗಿದ್ದಾರೆ, ಯಾರು ಟ್ರ್ಯಾಪ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಲಿದೆ.